ಪಾರ್ಟ್ ಒನ್ನಲ್ಲಿ 1 ಕಿಲೋಮೀಟರ್ ಅದಕ್ಕೆ ನಾನು ತೋರಿಸ್ತೀನಿ ಬಾರ್ಡರ್. ಈಗ ಈ ಬಾರ್ಡರ್ ದಾಟಿ ನಾನು ಎರಡನೇ ಭಾಗ ಇಲ್ಲಿ, ಇದು ಎರಡನೇ ಜಟ್ಟಿ ಇಲ್ಲಿದು. ಆ ಒಂದು ಜಟ್ಟಿ 1 ಕಿಲೋಮೀಟ್ರ್ ಇದು ಎಷ್ಟಿದೆ ಅಂತ ನೋಡುವ. ಈ ಕಡೆ ಇವತ್ತು ನ್ಯೂ ಇಯರ್ ಅಲ್ಲ, ನ್ಯೂ ಇಯರ್ಗೆ ಏನೋ ಎಲ್ಲೋ ಹೋಗಿಬಿಟ್ಟಿದ್ದಾರಲ್ಲ ಹೋಟೆಲ್ಲ ಕಟ್ಕೊಂಡು. ಇವತ್ತು ತಾರೀಕು 30/12/2024, 30/12/2024 ಇವತ್ತಿನ ಡೇಟು. ಅದರಿಂದೆಲ್ಲ ಬೋಟ್ಗಳನ್ನೆಲ್ಲ ಕಟ್ಟಿ ನ್ಯೂ ಇಯರ್ ಪಾರ್ಟಿಗೆ, ಮನೆಗೆ, ಹೊಸ ವರ್ಷವನ್ನು ಆಚರಿಸಲು ಎಲ್ಲರೂ ಹೋಗಿದ್ದಾರೆ. ಇಲ್ಲಿ ಮಾತ್ರ ಇದು ಒಣ ಮೀನು. ಇಲ್ಲಿ ಈ ವೇಸ್ಟ್ ಮೀನು ಇರ್ತದಲ್ಲ, ವೇಸ್ಟ್ ಅಂದರೆ ಈ ಎಕ್ಸ್ಪೋರ್ಟು ಆಗದಿರುವ ಮೀನುಗಳನ್ನು ಇಲ್ಲಿ ಒಣಗಿಸ್ತಾರೆ. ಅಂಥ ಮೀನುಗಳು ಅಲ್ಲಿ ವಾಕ್ಸನ್ ಆಗ್ತದೆ ಆ ಜಟ್ಟಿಯಲ್ಲಿ, ಇಲ್ಲಿ ಬಂದು ಖಾಲಿ ಮಾಡ್ತಾರೆ. ನೆತ್ತಲ್ಲಿ ನೋಡಿ. ನಮಸ್ತೆ ಅಣ್ಣ, ಇದು ಕೆ ಜಿಗೆ ಎಷ್ಟು ಉಂಟಣ್ಣ ಇಲ್ಲಿ ಗೋಲಾಯಿಗೆ? ತೆಲುಗಾ? ಹಿಂದಿ? ಕೆ ಜಿಗೆ ಇದಕ್ಕೆ ಇದ್ದ ಮೇಲೆ ಅಮ್ಮ ಕನ್ನಡ ಬರ್ತಲ್ಲ? ಓಕೆ. ಅಮ್ಮ ಇದು ಚಪ್ಪೆ ಉಪ್ಪಲ್ಲ? ಎಷ್ಟು ಕೆ ಜಿಗೆ ಅಮ್ಮ ಇದು ವಾಲ್ಸೇಲಲ್ಲಿ ಕೊಡೋದಾದ್ರೆ ಇಲ್ಲಿ? 270. ಬೇಕಂದ್ರೆ ಎಷ್ಟು ಕೆ ಜಿ ಸಿಗ್ಬೋದು ನಿಮ್ಮ ಹತ್ರ? 1 ಟನ್ ಎಲ್ಲ ಸಿಗ್ಬೋದಾ? 100 ಕೆ ಜಿ 200 ಕೆ ಜಿ ಸಿಗುತ್ತಲ್ವಾ? ಲಾಸ್ಟ್ ಫೈನಲ್ ರೇಟ್ ಅದು? ಈಗ ನಿಮ್ಮ ರೇಟು 270 ಕೆ ಜಿಗೆಲ್ಲ. ಚಪ್ಪೆ ಉಪ್ಪದಲ್ಲ? ಉಪ್ಪು ಬೇಕಾದರೆ ನಮಗೆ ವಾಟ್ರ್ ಇದ್ದರೆ ಮಾಡಿಕೊಡ್ತೀವ? ಓಕೆ. ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಇಲ್ಲಿ ಯಾರು ಮೈನ್ ಡೀಲರ್ ಇಲ್ಲಿ ವಾಲ್ಸೇಲರ್? ನಿಮ್ಮ ಹತ್ರ ತೆಗಿಬೋದು, ಮತ್ತೆ ಯಾರು ಕೇಳಲ್ಲ ಇಲ್ಲಿ. ನೀವು ಯಾರ ಹತ್ರ ಬೇಕಾದ್ರೆ ಇಲ್ಲಿ ತಗೊಂಡು ಹೋಗ್ಬೋದು. ಪ್ಯಾಕ್ ಮಾಡಿ ನೀವೇ ಕೊಡ್ತೀರಲ್ಲ? ಈ ಹೊಸ ವರ್ಷ ಆಗಲಿ 1 ತಾರೀಕಿನ ನಂತರ ಒಂದು ಟ್ರಿಪ್ ಬರ್ತಾನೆ. ಬೇರೆ ಯಾವುದು ವೆರೈಟಿ ಇಲ್ಲ? ಗೋಲಾಯಿ, ಬಾಂಗಡಿ ಇಲ್ಲ? ಬಾಂಗಡಿ. ಎಷ್ಟು ಸೈಜ್ ಯಾವುದು ಅದು? ಸಣ್ಣದಲ್ಲ, ದೊಡ್ಡದು. 1 ಕೆ ಜಿಯಲ್ಲಿ 8, 9 ಉಪ್ಪು ಹಾಕೋದಾ? ಸಿಗ್ಬೋದಲ್ಲ? 1 ವಾರ ಬಿಟ್ಟು ಇಲ್ಲಿ ಬಂದು ನಿಮ್ಮನ್ನು ಮೀಟ್ ಮಾಡ್ತೀನಿ. ಏನು ಹೆಸರು ಅಮ್ಮ? ನಿಮ್ಮ ಹೆಸರು? ತುಳಸಿ ಅಮ್ಮ. ಇಲ್ಲಿಗೆ ಬಂದು ಇಲ್ಲೇ ಇರ್ತೀರಲ್ಲ? ನಿಮ್ದು ಯಾವುದು ಸ್ಪಾಟು? ಈ ಅಂಗಡಿಯಾ? ಓಕೆ. ಮೀಟ್ ಮಾಡ್ತೇನೆ ಬಂದು. ನಾವು ಮಂಗಳೂರು ಬಂದದ್ದು ಅಕ್ಕಿ ಉಂಟಲ್ಲ, ಫಿಶ್ ಮಾರ್ಕೆಟ್, ಅದೇ ಅಲ್ಲಿ ಬಂತು ಗೋಲಾಯಿ. ವಾಕ್ಸನ್ ಐತಲ್ಲಿ, ಇಲ್ಲಿ ಬಂದು ಖಾಲಿ ಮಾಡ್ತಾರೆ. ಮತ್ತು ಈ ರೀತಿ ಡ್ರೈ ಮಾಡ್ತಾರೆ. ಇದು ಎಷ್ಟೇ ಮೀನು ವ್ಯಾಪಾರ ಆದರೂ ಇಲ್ಲಿ ಈ ಧಕ್ಕೆಯಲ್ಲಿ ನನಗೆ ನೋಡಿದಷ್ಟು ಖುಷಿಯಲ್ಲೂ ಇಲ್ಲ. ಅಷ್ಟು ಕ್ಲೀನಾಗಿದೆ, ನೀಟಾಗಿದೆ. ನೆಲದಲ್ಲಿ ಹೊಯ್ಗೆಯಲ್ಲಿ ಹಾಕಿ ಒಣಗಿಸೋದಲ್ಲ, ಇಲ್ಲಿ ನೆಟ್ಟಾಗಿದ್ದಾರೆ ನೋಡಿ. ಅಡಿಗೆ ಬಲೆ ಹಾಕಿ ಎಲ್ಲ ನೀಟಾಗಿ ಟ್ರೈ ಮಾಡ್ತಾಯಿದ್ದಾರೆ ಇಲ್ಲಿ. Oh my God, ಇನ್ನೂ ಉಂಟು. ಡೆಡ್ ಎಂಡ್ ಆಗ್ತಾ ಬಂತು. ಇಲ್ಲಿ ಮನೆ ಕಟ್ಟಲಿಕ್ಕೆ ಜಾಗ ಇಡೋದಲ್ಲ ನೋಡಿ, ಬಾರ್ಡರ್ ಹಾಕಿ ಲೈನ್ ಹಾಕಿ ಸಪ್ರೇಟ್ ಡ್ರೈ ಪೀಸ್ ಸೆಟ್ ಮಾಡಲಿಕ್ಕೆ ಅದಕ್ಕಂತಲೇ ಸಪ್ರೇಟ್ ಜಾಗ ಇಟ್ಟಿದ್ದಾರೆ ಇವರು. ಇವರು ಗ್ರೇಟ್ ಮಾತ್ರ. ಲೋ ಡೆಡ್ ಎಂಡು ಇಲ್ಲಪ್ಪ ನೀನು.
ಇದೊಂದು ಕರ್ನಾಟಕದಲ್ಲಿರುವಂತಹ ಒಂದು ಮೀನು ಮಾರ್ಕೆಟ್, ಮೀನಿನ ಹಾರ್ಬರು, ಮೀನಿನ ಜಟ್ಟಿ, ಬೋಟ್ ಹಿಡಿಯುವ ಸ್ಥಳ, ಮೀನು ಖಾಲಿ ಮಾಡುವ ಸ್ಥಳ. ಹೆಸರು ಹೇಳಲ್ಲ, ಹೆಸರು ನೀವು ಕಮೆಂಟ್ ಮಾಡಿ ಹೇಳ್ಬೇಕು ನನಗೆ ಏನು ಹೆಸರು ಅಂತೇಳಿ. ಟೆನ್ ಬಂತು. ಈ ಒಳ್ಳೆ ಗಾಲಿಗೆ ನಾವು ಫ್ಲ್ಯಾಗ್ಗೆ ನೋಡಿ ಬಗ್ಗೋಗಿದೆ, ಅಷ್ಟು ಗಾಳಿ. ಭಾರತದ ಫ್ಲ್ಯಾಗ್ ನೋಡಿ, ಧ್ವಜ ಕೆಳಗಡೆ ಹಾರಿದೆ. ಮತ್ತೆ ಹೇಳಿ ಸರಿ ಮಾಡಿಸ್ಬೇಕು ಈಗ. ಇಲ್ಲ ಇತ್ತು, ಆರಾಮಾಗಿ ಗಾಳಿಯಲ್ಲಿ ಕೂತ್ಕೊಂಡು ದೋಸೆ ಅಂತ ಆಯಿತು. ಕೆಟ್ಟ ಅಂದರೆ ಆ ಕಲ್ಲು ಮುಟ್ಟಿದ್ರೆ ಫಾಸ್ಟ್ ಇದು ಡೆಡ್ ಆಗುತ್ತೆ. भाई इधर से बॉर्डर किधर समंदर का, समंदर जाने का बॉर्डर इधर से वही है ना, उधर से समंदर मिलते हैं. ಆಯಿತು, ಈ ಹಾರ್ಬರ್ನ ಕೊನೆಯ ಎಂಡ್ ಪಾಯಿಂಟ್, ಡೆಡ್ ಎಂಡ್. ಅದಕ್ಕಂತ ಒಂದು ಮಾರ್ಕ್ ಹಾಕಿ ಬಿಡ್ತೇನೆ ನಾನು, ಗೊತ್ತಾಗಬೇಕಲ್ಲ ಬಂದಿದ್ದೀನಿ ಅಂತೇಳಿ. BMR ಮ್ಯಾಂಗ್ಳೂರ್ ಸೀ ಫುಡ್ಸ್. ಎರಡನೇ ವಿಡಿಯೋ ಇತ್ತು, ಆದರೆ ತುಂಬ ಸುಸ್ತಾಯಿತು. 1.5 ಕಿಲೋಮೀಟ್ರ್ ಇಲ್ಲಿಂದ, ಈ ಪಾಯಿಂಟಿಂದ ಆ ಪಾಯಿಂಟಿಗೆ 1.5 ಕಿಲೋಮೀಟ್ರ್ ಆಯಿತು. ಆಯಿತು, ಇದು ಎರಡನೇ ವಿಡಿಯೋ, ಪಾರ್ಟ್ 2. ಆದಷ್ಟು ಬೇಗ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಷ್ಟಿದ್ರೆ ಮಾಡಿ. ಈ ರೀತಿ ಒಳ್ಳೆ ವಿಡಿಯೋ ಬೇಕಾದರೆ ಲೈಕ್, ಕಮೆಂಟ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದೇಶದಲ್ಲಿರುವ ಎಲ್ಲ ಮೀನು ಮಾರ್ಕೆಟು, ಮೀನಿನ ಯಾವ ರೀತಿ ಮೀನು ಎಲ್ಲ ಅಪ್ಡೇಟ್ ಮಾಡ್ತೇನೆ. ನಾನು ನೋಡ್ತೀನಿ, ನಿಮಗೂ ಇದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಬಾಯ್, ಸಿ ಯು. 8 ಮಿನಿಟ್ ಇದು ವಿಡಿಯೋ, ಭರ್ತಿ ಮಾಡೋದು 8 ಮಿನಿಟ್ ಆಗಬೇಕು. ಡನ್.